ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ, ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ. ನೀವು ನನ್ನ ಹಾಗೆ ಬಿಗ್ ಬಾಸ್ 12ನ ಫಾಲೋ ಮಾಡ್ತಿದ್ದೀರಾ ಅಂದ್ಕೊಳ್ತೀನಿ. ಸೊ ಈ ಬಿಗ್ ಬಾಸ್ 12 ಆಲ್ರೆಡಿ ಟೂ ವೀಕ್ಸ್ ಆಗಿ ಇದು ಸೆಕೆಂಡ್ ವೀಕೆಂಡ್ ವಿತ್ ಕಿಚ್ಚ ಸರ್ದು 2ನೇ ವಾರಕ್ಕೆ ತಲುಪಿದೆ. ಸೊ ಈಗಾಗಲೇ ನಿಮಗೆ 2 ವಾರ ಎಪಿಸೋಡ್ ನೋಡಿ ಇಲ್ಲ ಬಿಗ್ ಬಾಸ್ ಲೈವ್ ನೋಡಿ ನಿಮ್ಗೆ ಆಲ್ರೆಡಿ ಒಂದು ಕಂಟೆಸ್ಟೆಂಟ್ಸ್ ಬಗ್ಗೆ ಅಭಿಪ್ರಾಯ ಆಗಲೇ ಮೂಡಿದೆ. ಸಿನ್ಸ್ ನಾನು ಆಲ್ರೆಡಿ ವಿಡಿಯೋ ಮಾಡಿರದೇ ಇರೋದ್ರಿಂದ ನನಗೆ ಏನನ್ನಿಸಿದೆ 2 ವಾರದಲ್ಲಿ ಒಬ್ಬೊಬ್ಬ ಕಂಟೆಸ್ಟೆಂಟ್ಸ್ ಬಗ್ಗೆ ಅನ್ನೋದು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಆಲ್ರೆಡಿ ನಮ್ಗೆ ಗೊತ್ತಿರೋದಂಗೆ ಫಸ್ಟ್ ವೀಕೆಂಡಲ್ಲಿ ನಮಗೆ ಗೊತ್ತಿರೋದಂಗೆ ಅಮಿತ್ ಅವರು ಮತ್ತು ಕರಿಬಸಪ್ಪ ಅವರು ಎಲಿಮಿನೇಟ್ ಆಲ್ರೆಡಿ ಆಗೋಗಿದ್ದಾರೆ. ಮೇ ಬಿ ಅವರು ನನಗನ್ಸಿದ ಪ್ರಕಾರ ಅವರು ಜೋಡಿ ಆಗಿರೋದ್ರಿಂದ ಅಮಿತ್ ಅವರಿಗೆ ಸ್ವಲ್ಪ ಚಾನ್ಸಸ್ ಕಮ್ಮಿ ಇತ್ತು, ಹಾಗೆ ಸ್ಕೋಪ್ ಕಮ್ಮಿ ಆಯಿತು. ಇಲ್ಲ ಅವರು ಅನಲಿಸಿಸ್ ಮಾಡಿದ್ರಲ್ಲೇ ಕಳೆದೋದ್ರು, ಎಲ್ಲೋ ಅವರು ಓಪನ್ ಅಪ್ ಆಗೋಕ್ಕೆ ತುಂಬ ಲೇಟ್ ಆದರು. ಬಟ್ ಇದರಲ್ಲಿ ಅಟ್ಲೀಸ್ಟ್ ಲಾಸ್ಟ್ 2 ವೀಕ್ಸ್ ಇನ್ನೇನು ಎಲಿಮಿನೇಷನ್ಗೆ ಹತ್ರ ಆಗ್ತಿರೋವಾಗ ಅಟ್ಲೀಸ್ಟ್ ವಿ ಕುಡ್ ಸಿ ಗ್ಲಿಮ್ಸ್ ಆಫ್ ಅಮಿತ್ ಅವರು ಇನ್ನೂ ಮೇ ಬಿ ಒಂಟಿಯಾಗಿ ಬಂದಿದ್ದಿದ್ರೆ ಅವ್ರಿಗೆ ಸ್ಕೋಪ್ ಜಾಸ್ತಿ ಇತ್ತು ಅನಿಸ್ತಿತ್ತು. ಸೇಮ್ ವಿತ್ ಕರಿಬಸಪ್ಪ ಅವರು. ಬಟ್ ಕರಿಬಸಪ್ಪ ಅವರು ತಾನು ಅಂತ ಅವ್ರಿಗಿರೋ ಸ್ಕಿಲ್ಲು ಯಾವಾಗೋ ಹುಣ್ಣಿಮೆ ಪೂರ್ಣಿಮೆಗೆ ಹಂಗೆ ತೋರಿಸೋಕ್ಕೆ ಅವರು ಎಕ್ಸಿಬಿಟ್ ಮಾಡ್ತಿದ್ರು. ಸೊ ಎಲ್ಲೋ ಅದು ಕೂಡ ಇಟ್ಸ್ ನಾಟ್ ಲೈಕ್ ಎಂಟೈರ್ ಗ್ರೂಪ್ನ ಇನ್ವಾಲ್ವ್ ಮಾಡ್ತಿರಲಿಲ್ಲ. ಅವ್ರಿಗೆ ಯಾವಾಗ ಬೇಕೋ ಆವಾಗ ಮಾಡ್ತಿರೋದ್ರಿಂದ ಎಲ್ಲ ಕನೆಕ್ಟ್ ಆಗೋಕ್ಕಾಗಲಿಲ್ಲ. ಆ್ಯಂಡ್ ಎಲ್ಲ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇರಲಿಲ್ಲ. ಅಮಿತ್ ಅವರು ಮತ್ತು ಕರಿಬಸಪ್ಪ ಅವರು ಜಂಟಿಯಾಗಿದ್ರೂ ಎಲ್ಲೋ ಒಂದು ಮೂಲೆ ಗುಂಪು. ಅವರು ಜಾಸ್ತಿ ಕಾಲ ನಾವು ಏನು ಮಾಡಬೇಕು ಅನ್ನೋದಕ್ಕಿಂತ ಅವರು ಯಾರ್ಯಾರು ಏನು ಮಾಡ್ತಾಯಿದ್ದಾರೆ ಅನ್ನೋದು ಅಬ್ಸರ್ವ್ ಮಾಡೋದ್ರಲ್ಲಿ ಅಮಿತ್ ಅವ್ರು ಕಳೆದೋದ್ರು. ಆ್ಯಂಡ್ ಕರಿಬಸಪ್ಪ ಅವರು ರೊಟೀನ್ ಮಾಡ್ಕೊತಾ ಜಸ್ಟ್ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಒಂದು ತುಡುಕುವಷ್ಟು ಅವರು ಸ್ಕಿಲ್ನ ಎಕ್ಸಿಬಿಟ್ ಮಾಡ್ತಿದ್ರು. ಅಕಸ್ಮಾತ್ ಇನ್ನೂ ಒಂದು ಸ್ವಲ್ಪ ಗೇಮ್ಸ್ ಅನ್ನೋದರಲ್ಲಿ ಅಮಿತ್ ಅವರು ಮತ್ತು ಕರಿಬಸಪ್ಪ ಅವರು ನಾವು ಮುಂದೆ ಬರ್ತೀವಿ ಅಂತ ಹೇಳಿ ಅವ್ರಿಗೆ ಚಾನ್ಸಸ್ನ ಇಲ್ಲ ಮತ್ತು ಸ್ವಲ್ಪ ಓಪನ್ ಅಪ್ ಆಗಿ ಅವರು ಅಭಿಪ್ರಾಯಗಳನ್ನ ಎಕ್ಸ್ಪ್ರೆಸ್ ಮಾಡಲಿದ್ದರೆ ಇನ್ನೂ ಸ್ವಲ್ಪ ದಿನ ಇರ್ತಿದ್ರು ಅನಿಸುತ್ತೆ. ಇದು ನನಗೆ ಅನಿಸಿದ್ದು. ಬಟ್ ಹವೆವರ್ ಇರೋಷ್ಟು ದಿನ ಒಳ್ಳೆ ಗುಡ್ ವೈಬಲ್ಲೇ ಇಬ್ಬರು ಆಟ ಆಡಿ ಹೊರಟಿದ್ದಾರೆ. ಬಟ್ ಆಲ್ ದಿ ಬೆಸ್ಟ್ ಅಮಿತ್ ಅವ್ರಿಗೆ ಮತ್ತು ಕರಿಬಸಪ್ಪ ಅವ್ರಿಗೆ. ನೆಕ್ಸ್ಟು ನಾನು ಮಾತಾಡೋದು ಕಾಕ್ರೋಚ್ ಸುಧೀರ್ ಅವ್ರ ಬಗ್ಗೆ. ಕಾಕ್ರೋಚ್ ಸುಧೀರ್ ಅವರು ನಾನು ಬಂದಾಗ ಬೈ ದ ಲುಕ್ಸ್ ಅವರು ಅಂದ್ಕೊಂಡೆ ತುಂಬ ಏನಂತಾರೆ ಒಂಥರ ವಿಲನಿಶ್ ಕೈಂಡ್ ಆಫ್ ಇರ್ತಾರೆ. ಜಲ್ಲಾಗೋದು ಜನ ಜೊತೆ ಎಲ್ಲ ಕಷ್ಟ ಇರ್ಬೋದು, ಒಂದು ಸ್ವಲ್ಪ ಜಾಸ್ತಿ ಫೈಯರ್ ಇರುತ್ತೆ ಆ್ಯಂಡ್ ಟಫ್ ಕಾಂಪಿಟೇಟರ್ ಆಗ್ತಾರೆ. ಆ್ಯಂಡ್ ಇವರೇ ಯಾವುದೇ ಕಾನ್ವರ್ಸೇಷನಲ್ಲೂ ಒಂದು ಸ್ವಲ್ಪ ಟಫ್ ಕಾಂಪಿಟೇಟ್ ಕೊಡ್ಬೋದು, ವ್ಯಾಲಿಡ್ ಪಾಯಿಂಟ್ಸ್ನ ರೇಸ್ ಮಾಡ್ಬೋದು. ಇವ್ರನ್ನ ಮಾತಲ್ಲೇ ಆಗಲಿ ಆಟದಲ್ಲೇ ಆಗಲಿ ಸೋಲಿಸೋದು ಕಷ್ಟ ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದು ವಾರ ನಾನು ನೋಡಿರೋದ್ರ ಪ್ರಕಾರ ಅವರು ಕೂಡ ಎಲ್ಲೋ ಇಂಪ್ರೆಸ್ ಮಾಡ್ಕೊಳೋದ್ರಲ್ಲಿ, ಮತ್ತು ಯಾರಾದರೂ ಅವ್ರಿಗಿಂತ ಏರು ಧ್ವನಿಯಲ್ಲಿ ಮಾತಾಡಿದ್ರೆ ಇವ್ರು ಕಾಮ್ ಆಗೋಗೋದು. ಆ ಕಾಮ್ ಆಗೋ ವೇಳೆ ಅವರು ಆಡಿದ್ದ ಮಾತನ್ನೇ ಟ್ವಿಸ್ಟ್ ಮಾಡಿ ಬೇರೆ ಅವ್ರಿಗೆ ಅನಿಸಿದ್ದು ಅವ್ರು ಕೂಲ್ ಮಾಡೋ ಬರದಲ್ಲಿ ಬೇರೆ ಆಪೋಸಿಟ್ ಅವರು ಇವಾಗ ಅಶ್ವಿನಿ ಅವರೇ ಏನಾದರೂ ಏರು ಧ್ವನಿಯಲ್ಲಿ ಮಾತಾಡಿದ್ರೆ ಅವರು ಅಶ್ವಿನಿ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಬೇರೆ ಕಂಟೆಸ್ಟೆಂಟ್ಸ್ದು ಅದು ಇದು ಅಂತ ಹೇಳಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕಾಮ್ ಮಾಡೋಕ್ಕೆ ನೋಡ್ತಿದ್ರು. ಸೊ ಎಲ್ಲೋ ಅಲ್ಲಿ ನನಗೆ ಅವರು ರಿಯಲ್ ಅಲ್ಲ ಅನಿಸ್ತಿತ್ತು. ಇದು ನನಗೆ ಕಾಕ್ರೋಚ್ ಅವ್ರ ಬಗ್ಗೆ ಅಭಿಪ್ರಾಯ ಮೂಡಿದ್ದು ಫಸ್ಟ್ ವೀಕಲ್ಲಿ. ಆ್ಯಂಡ್ ಸೆಕೆಂಡ್ ವೀಕಲ್ಲಿ ಕೂಡ ಅಸುರ ಟಾಸ್ಕ್ ಕೊಟ್ಟಿದ್ದರು ನನಗೆ. ಮ್ಯಾಕ್ಸ್ ಮಂಜು ಅವ್ರನ್ನ ಲಾಸ್ಟ್ ರಾಜ ಟಾಸ್ಕ್ ಕೊಟ್ಟಾಗ ಮ್ಯಾಕ್ಸ್ ಮಂಜು ಅವ್ರು ಕೊಟ್ಟಿದ್ದು ಟಫ್ ಫೈಟ್, ಅವರು ಆ ವೀಕ್ನ ಎಂಗೇಜ್ ಮಾಡಿದ್ದೇ ಆಗಲಿ ಆ್ಯಂಡ್ ಮ್ಯಾಕ್ಸ್ ಮಂಜು ಅವರು ಆಡಿದ್ದ ರೀತಿ ಆಗಲಿ ಸೇಮ್ ನಾನು ಕಾಕ್ರೋಚ್ ಸುಧೀರ್ ಅವರಿಂದನೂ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಿಕಾಸ್ ಆಫ್ ದೇರ್ ಇಸ್ ಲುಕ್ ವೈಸ್ ನೋಡಿದ್ರೂ ಅಸುರ ಟಾಸ್ಕ್ಗೆ ಜಸ್ಟ್ ಅವರು ಫಿಸಿಕ್ಕು ಅವೆಲ್ಲ ಸೂಟ್ ಆಗ್ತಿತ್ತು. ಬಟ್ ಎಲ್ಲೋ ಅವರು ತುಂಬ ಯುಟಿಲೈಸ್ ಮಾಡ್ಕೊಳ್ಳಲಿಲ್ಲ. ಜಸ್ಟ್ ಬೇರೆಯವ್ರನ್ನ ಇಂಪ್ರೆಸ್ ಮಾಡೋದ್ರಲ್ಲಿ ರಾಜ್ ಅವರು
ಇವಾಗ ಗಿಲ್ಲಿ ಅವರು ಶಾರ್ಟಾಗಿ ಹೇಳಿದ್ರಲ್ವ, ಸೊ ಪಂಚಾಯಿತಿ ಥರನೇ, ಎಲೆಕ್ಷನ್ ಥರನೇ ಎಲ್ಲ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋ ಥರನೇ ಅವರು ನಡ್ಕೊಂಡ್ರು. ಎಲ್ಲೋ ಅವರು ನನಗೆ ಅನಿಸಿದ ಪ್ರಕಾರ ಅವರು ಇನ್ನೂ ಅವ್ರ ನೇರ ನುಡಿ ಇದ್ದು ಎಲ್ಲೂ ಅವರು ಇಲ್ಲದೇ ಇರೋದನ್ನು ಸೇರಿಸ್ದಿರ ರಿಯಾಲಿಟಿದು ಮಾತಾಡಿ ಟಫ್ ಇದರಲ್ಲಿ ಗೇಮಲ್ಲೂ ಆಡಿದರೆ ಮೋಸ್ಟ್ಲಿ ಅವರು ಆಲ್ರೆಡಿ ಅವರು ಇಮ್ಯುನಿಟಿ ಪವರ್ ಇದ್ದು ಫಸ್ಟ್ ಫಿನಾಲಿಸ್ಟ್ ಆಗಿದ್ದಾರೆ, ಫಸ್ಟ್ ಫಿನಾಲೆಗೆ. ಬಟ್ ಅವರು ಅದೇ ನೇರ ನುಡಿ ಹಾಗೂ ಗೇಮಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ಮೇ ಬಿ ಅವರು ಮುಂದೆ ಬರ್ಬೋದು. ಬಟ್ ಇರೋ ಕಂಟೆಸ್ಟೆಂಟಲ್ಲಿ ಹೀ ಈಸ್ ಆಲ್ಸೋ ಓಕೆ, ಈಸ್ ಡೂಯಿಂಗ್ ಓಕೆ.